ಸಾಗುವಳಿ ಸರ್ RTC MR EC ಎಲ್ಲ ಇದೆ ನೋಡಿ ಸರ್. ಇದೇ ಕ್ವಾರ್ಟರ್ ನರಸಿಂಹನವರು ನಮ್ಮ ಊರಿಗೆ ಬಂದು ಭಾನುವಾರ ಪ್ರತಿ ಭಾನುವಾರ ಸಿದ್ದಪ್ಪದಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ಜಮೀನು ನಿಮಗೆ ಬೇಕೋ ಅಲ್ವಾ ನಮಗೆ ಬರ್ಕೊಟ್ಟಾರಿ. ಆ ಸ್ವಾಮೀಜಿ ಎಲ್ಲಿದ್ದು ಆ ಸ್ವಾಮೀಜಿ ಜಮೀನು ನಿಮ್ಮದು ಜಮೀನು, ಈ ಸತ್ತು ನಿಮ್ಮದು, ನಮ್ಗೆ ಬರ್ಕೊಡಿ, ಇಲ್ಲದೆ ನೀವು ಬಂದು ನಿಂತ್ಕೊಳ್ಳಿ, ನಾ ಸಪೋರ್ಟ್ ಮಾಡಿ ನಿಮ್ಮ ಜಮೀನೇ ನಿಮಗೆ ಬಿಡಿಸ್ಕೊಡ್ತೀನಿ ಅಂತ ವಾರ ಬಂದು ಪ್ರತಿ ಭಾನುವಾರ ಬಂದು ಈಗ 5ನೇ ವರ್ಷದಲ್ಲಿ ಆ ಥರ ಬಲವಂತ ಮಾಡಿ ಈಗ ನಾವು ಬರ್ಕೊಂಡಿಲ್ಲ. ಈಗ ಬೇರೆ ಜನಗಳು ಕಟ್ಕೊಬಂದು ನಮ್ಮ ಮೇಲೆ ಅವ್ರ ಮೇಲೆ ಜಗಳ ಕೇಳ್ತಾವ್ರೆ ಸರ್. ನಿಮ್ಮ ಜಮೀನಿಗೆ ನಮ್ಮ ಜಮೀನು ನೀವು ಉಳುಮೆ ಮಾಡ್ತಾಯಿದ್ದೀರಿ. ನಾವು ಉಳುಮೆ ಮಾಡಿ ಎಲ್ಲ ಕಾಳು ಕಡ್ಡಿ ಎಲ್ಲ ಬಿತ್ತಿ ಉಳ್ಳಿ ಬಿತ್ತಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈ 2 ತಿಂಗಳಲ್ಲಿ ಬಂದು ಹಸಿರು ಕಾಳು, ಅಲಸಂದ ಕಾಳು, ಎಳ್ಳು ಎಲ್ಲ ತಗೋದಿ ಟ್ಯಾಕ್ಟ್ರ್ ಕರ್ಕೋದಕ್ಕೆ ನೀವು ಬಿತ್ತಬೇಡಿ ಅಂತ ನಾವು ಹೋಗಿದ್ದವ್ರದ್ದು ಸುಮಾರು ದೂರದಿಂದ ಹೋಗಿದ್ದೋ. ಅವರು ಹೆಂಗಸರ ಮಕ್ಕಳನ್ನೆಲ್ಲ ಬಿಟ್ಟು ನಮ್ಮ ಬಿತ್ತಂಗೆ ಕ್ಯಾನ್ಸಲ್ ಮಾಡಿ ಟ್ಯಾಕ್ಟ್ರ್ ಬಂದಿರೋದು ಹಿಂದೆ ಕಳಿಸ್ಬಿಡಿ. ಏನಕ್ಕೆ ಮಾಡ್ತಾರದು? ನಮ್ಮ ನೀವು ಮಾಡೋಕ್ಕೆ ರೂಲ್ಸ್ ಇಲ್ಲ, ನಮಗೆ ಬರಬೇಕು ಜಮೀನು ಅದು ಅಂತ. ನಾವು ಭಾಳ ಕಷ್ಟದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ನಾವು ಮಾಡಿಲ್ಲ, ನಮ್ಮ ತಂದೆಯವ್ರು ಮಾಡಿದ್ದಾರೆ. ಅದೇ ಆಸ್ತಿ ಮೇಲೆ ನಾವು ಹೋಗಿ ಕುಣಿತಾ ಇದ್ದೀವಿ. ಈಗಾಗಲೇ ನಾವು 6 ವರ್ಷದಿಂದ ಮಾಡ್ಕೊಂಡ್ಬಂದಿರೋ ಆಸ್ತಿಗೆ ಯಾರು ತಂಡದಾಗರಲ್ಲಿ ಬಂದಂತೆ ಇವಾಗ ಬಂದು ನಮಗೆ ತೊಂದರೆ ಕೊಡ್ತಾಯಿದ್ದಾರೆ. ಭಾರಿ ಯಾರು ತೊಂದರೆ ಕೊಡ್ತಾರೆ ಅಂದರೆ ವಾಟ ನರಸಿಂಹಸ್ವಾಮಿ ಅಂತಕ್ಕಂಥವ್ರು ಬೇರೆ ಪಕ್ಕದಲ್ಲಿ ಅವ್ರನ್ನ ಎತ್ತುಕಟ್ಟಿ ನಮ್ಮ ಮೇಲೆ ತಿರಿಯಾಗಿ ಬರೀ ಲೇಡೀಸ್ನೇ ಕಳಿಸಿ ನಮ್ಮ ಮೇಲೆ ಗಲಾಟೆ ಮಾಡೋಕ್ಕೆ ಮಾಡ್ತಾಯಿದ್ದಾನೆ. ಅದರಿಂದ ನಾವು ಭಯ ಎತ್ಕೊಂಡು ನಾವು ಎಲ್ಲ ಅಧಿಕಾರಿಗಳಿಗೂ ತಿಳಿಸಿವಿ, ತಿಳುವಳಿಕೆ ಕೊಟ್ಟಿದ್ದೀವಿ. ನಮ್ಗೆ ಇನ್ನೂ ಏನು ತುರ್ಕಿಲ್ಲ. ಇದನ್ನೆಲ್ಲ ನಮ್ಗೆ ಸ್ವಲ್ಪ ನ್ಯಾಯವಾದ ರೀತಿಯಲ್ಲಿ ತಿರುಗಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಭೂಮಿಗೆ ಈ ರೀತಿ ನಡೆದಿದೆ. ಅದು 59ನೇ ಸಾಲಿನಿಂದ 60ನೇ ಸಾಲಿನಿಂದ ಮಾಡಿರ್ತಕ್ಕಂಥ ಭೂಮಿ. ಅದು ನಮ್ಮ ತಂದೆಯವ್ರ ಹೆಸರಲ್ಲಿ ಹಾಲಿ ರೆಕಾರ್ಡ್ ಇದೆ. ಅದನ್ನು ಅಳವಡಿಸ್ಕೊಂಡು ನಮಗೆ ಸರಿಯಾಗಿ ದಾರಿ ತೋರಿಸ್ಕೊಡ್ತಾ ಇಲ್ಲ ಬುದ್ಧಿಯವ್ರೆ. ಇನ್ನೊಬ್ರು ದಾಳಿಗೆ ಕೊಡ್ತಾ ಇದ್ದಾರೆ, ತಕ್ಕದೇ ಇಲ್ಲ. ನಮ್ಮದು ಅಂತ ಬುದ್ಧ ವ್ಯವಹಾರ ಮಾಡಬೇಕು, ಅದು ಇದು ಮಾಡ್ಕೋಬೇಕು ಅಂದ್ಕೊಂಡು ತಗೊಂಡೋಗಿ ನಾವು ಉತ್ತಿರೋ ಜಮೀನು ಸೆಡ್ ಹಾಕಿರ್ತಕ್ಕಂಥ ಜಮೀನಿಗೆ ಬುದ್ಧಿನ ಕೊಟ್ಟು ತಗೊಂಡು ನಿಲ್ಸ್ಕೊಂಡಿದ್ದಾರೆ. ನಮ್ಗೆ ಭಯ ಎತ್ಕೊಂಡು ಹೋಗಿಲ್ಲ ಬುದ್ಧಿಯವ್ರೆ. ನಾವು ಅವ್ರು ಏನೂ ತಿಳಿಸಿಲ್ಲ ನಮಗೆ. ಅವ್ರು ಮಾಡಿದ್ದಾರೆ, ಕಂಪ್ಲೇಂಟು ಕೊಟ್ಟಿದ್ದೀವಿ, ಅವರು ಕೇಳಿಲ್ಲ. ಸುಮ್ಮನೆ ಹೋದಂಗೆ ನಾಳಕ್ಕೆ ಬನ್ನಿ, ನಾಳಿದ್ದು ಬನ್ನಿ, 10ಕ್ಕೆ ಬನ್ನಿ, 5ಕ್ಕೆ ಬನ್ನಿ ಅಂತ ಹೇಳ್ಕೊತಾ ಇದ್ದಾರೆ. ಈಗಾಗಲೇ ಒಂದೇನು 2 ತಿಂಗಳು ದಂಡಕ್ಕೆ ಆಗೋದು ಬುದ್ಧಿಯವ್ರೆ. ಅವರೆಲ್ಲ ಏನು ಮಾಡಿಲ್ಲ. ಹೇಳೋಕೆ ಹೋದ್ರೆ ನೋಡ್ತೀವಿ, ಮಾಡ್ತೀವಿ. ಈ ರೀತಿ ಏನು ನಮ್ಗೆ ತೋರಿಸ್ಕೊಟ್ಟಂಗೆ ಆಗಿಲ್ಲ. ಫೈನಲ್ ನಮ್ಗೆ ನ್ಯಾಯ ತೋರಿಸ್ಕೊಡಿ, ಬಿಟ್ಕೊಡ್ಬೇಕು. ಮಾಡ್ಕೊಳ್ಳಿ, ಅವ್ರು ಎಲ್ಲಾರು ಮಾಡ್ಕೊಳ್ಳಿ. ನಮ್ಗೆ ಅದು ಬಿಟ್ರೆ ಬೇರೆ ಗತಿ ಇಲ್ಲ ಬುದ್ಧಿ. ನಮ್ಗೆ ಇದ್ದಿರೇ ನಮ್ಗೆ ಹೋಯ್ತೇ ಇದ್ದಿಲ್ಲ. ನಮ್ಗೆ ಇಲ್ವಲ್ಲ. ಅದೇನೇ ಗತಿ, ಅದೇನೇ ಮತಿ. ನನ್ನ ಹೆಸರು ಮರಲಿಂಗಯ್ಯ ಅಂತೇಳಿ. ನಮ್ಮ ತಂದೆ ಹೆಸರು ಮುದ್ರಾಮಯ್ಯ ಅಂತ. ನಮ್ಮ ತಂದೆ ಹೆಸರಲ್ಲಿ 59 ಮತ್ತು 60ನೇ ಸಾಲಿನಲ್ಲಿ ಸಾಗುವಳಿ ಆಗಿದೆ. ಸಾಗುವಳಿ ಆದ ನಂತರ ಅರ್ಧವಳಿಂದು ನಾವು ಜಮೀನು ಉಳುಮೆ ಮಾಡ್ತೀವಿ. ಜಮೀನು ಉಳುಮೆ ಮಾಡ್ತೀವಿ. ಆವತ್ತಿನಿಂದ ನಮಗೆ ಯಾರೂ ತೊಂದರೆ ಕೊಟ್ಟಿರಲಿಲ್ಲ. ಈಗ ಏನಾಗಿದೆ ಅಂತಂದ್ರೆ ಮಣ್ಣುವಾಡಿಯವರು ಈ ಸರಿ ಉಳುಮೆ ಮಾಡೋಕ್ಕೆ ಬಿತ್ತನೆ ಬೀಜ ತಗೋದಾಗ ಈ ಭೂಮಿ ಕಳ್ದಿರ್ತಾರಲ್ಲ, ಭೂಮಿ ಕಳ್ಳ ನಮ್ಮ ಭೂಮಿನ ಪಟಾಯಿಸೋಕ್ಕೋಸ್ಕರ ನಮ್ಗೆ ತೊಂದರೆ ಕೊಟ್ಟು ಹೋಗೋ ದಾರಿಲಿ ಚರಂಡಿ ಹೊಡಿಸಿ ಹೋಗ್ಬಾರ್ದಂಗೆ ಮಾಡಿ ನಮ್ಗೆ ಕಟ್ಕೊಟ್ಟು ಯಾವ ಜಮೀನಿಗೆ ಹೋಗ್ಬಾರ್ದಂಗೆ ಮಾಡಿದ್ದಾರೆ. ಹಾಗಾಗಿ ನಾವು ಕೋಟೆ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಕಂಪ್ಲೇಂಟ್ ಕೊಟ್ಟ ನಂತರ ಮೇಲೆ ತಹಸೀಲ್ದಾರ್ಗೂ ಕಂಪ್ಲೇಂಟ್ ನಮ್ಮ ದಾಖಲಾತಿನ ಕೊಟ್ಟಿದ್ವಿ. ಹಂಗಾಗಿ ಅವ್ರು ಬಂದು ಒಂದು ಸರಿ ಭೂಮಿಗೆ ಬಂದರು. ತಹಸೀಲ್ದಾರ್ ಬಂದು ತೋರಿಸಿದ್ದೀವಿ ತಹಸೀಲ್ದಾರ್ಗೆ. ಆಗ ಇವರು ದಾಖಲಾತಿನ ಕೊಟ್ಟಿದ್ದಾರೆ. ಅಪ್ಪ ನಿಮ್ಮ ದಾಖಲಾತಿ ಏನಿದೆ ಕೊಡಿ ಅಂತ ಹೇಳಿದ್ರು. ಆಗ ಅವರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಮ್ಮ ದಾಖಲಾತಿ ಕೊಟ್ಟಿದ್ದಾರೆ. ನಮ್ಮ ದಾಖಲಾತಿ ಪ್ರಕಾರ ನಮ್ಮ ಜಮೀನನ್ನ ನಮ್ಗೆ ಅವರು ಕೊಡಿಸ್ಕೊಡ್ಬೇಕು. ಮತ್ತು ಈ ರಾಜ್ಯದ ಕಂದಾಯ ಶಿಕ್ಷಕರಾದಂಥ ಪ್ರೊಫೆಸರ್ ಸಾಹೇಬರು ನಮ್ಮ 23 ಜನ ಬದುಕಿನ ಉದ್ಧಾರ ಮಾಡ್ಕೊಂಡಂತೆಲ್ಲ 3 ಗಂಟೆ ಇತ್ತು. ನಮ್ಗೆ ಭೂಮಿ ಕೊಡಬೇಕು ಸರ್ಕಾರದ ಅಂತೇಳಿ